ಹಲೋ ಹಾಯ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂತಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರಷ್ಟು DMs ಬಂದಿದ್ದಾವೆ. ದಟ್ ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಫಾರಿನಲ್ಲಿ ಓದಬೇಕು ಅಂತಂದರೆ ಮತ್ತು ಯಾವುದೇ ಯೂನಿವರ್ಸಿಟಿ ಫಾರಿನಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದನ್ನು ನೀವು ನನಗೆ ಮೆಸೇಜಲ್ಲಿ ಕಳಿಸಿದ್ದೀರಾ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಯಾವುದೇ ಕಂಟ್ರಿ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ UK ಆಗಿರಲಿ, ಇಲ್ಲ ಯಾವುದೇ ಯುರೋಪಿಯನ್ ಕಂಟ್ರೀಸ್ ಆಗಿರಲಿ, ಕೆನಡಾ ಆಗಿರ್ಬೋದು, ಇಲ್ಲಾಂತಂದರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಯಾವುದೇ ಕಂಟ್ರಿ ತೊಗೊಳ್ಳಿ, ನಿಮ್ಮ ಹತ್ರ ಈ ಒಂದು ಮ್ಯಾಂಡೇಟ್ರಿ ಆಗಿರುವಂಥ ಡಾಕ್ಯುಮೆಂಟ್ಸ್ ಅಂತ ಇರಲೇಬೇಕು ಬಿಫೋರ್ ಅಪ್ಲೈಯಿಂಗ್ ಟು ಎನಿ ಆಫ್ ದಿ ಯೂನಿವರ್ಸಿಟೀಸು. ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದಾವಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಯಾವ ಡಾಕ್ಯುಮೆಂಟ್ಸ್ ಇರಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಡಾಕ್ಯುಮೆಂಟ್ ಯಾವ್ದಿರಬೇಕಪ್ಪ ನಿಮ್ಮ ಹತ್ರ ಅಂತಂದರೆ, ಪಾಸ್ಪೋರ್ಟ್ ಇರಬೇಕು ಗೈಸ್. ಪಾಸ್ಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ಸೆಕೆಂಡ್ ಒನ್ ಏನು ಅಂತಂದರೆ, ನಿಮ್ಮ ಹತ್ರ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಅಥವಾ ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ ಇರಬೇಕು. ನೀವೇನಾದರೂ ಮಾಸ್ಟರ್ಸ್ ಮಾಡೋದಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಅದ್ರ ಹಿಂದೆ ಓದಿರೋಂಥ ಡಾಕ್ಯುಮೆಂಟ್ಸ್ ಇರಬೇಕು. ನೀವು ಬ್ಯಾಚುಲರ್ಸ್ ಮಾಡಿರೋದು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು, ಮತ್ತು ಪ್ರತಿಯೊಂದು ಸೆಮಿಸ್ಟರ್ದು ಡಾಕ್ಯುಮೆಂಟ್ಸ್ ಇರಬೇಕು. ಅದ್ರ ಜೊತೆಗೆ SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು. ಎಲ್ಲ ಒರಿಜಿನಲ್ಸೇ ಆಗಿರಬೇಕು. ಮೂರನೇ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದರೆ, ನಿಮ್ಮ ಹತ್ರ ಲ್ಯಾಂಗ್ವೇಜ್ ಟೆಸ್ಟ್ ಪ್ರೊಫಿಷಿಯನ್ಸಿ ಡಾಕ್ಯುಮೆಂಟ್ ಇರಬೇಕು. ಇದು ಸೋಲಿ ಡಿಪೆಂಡ್ಸ್ ಆನ್ ಕಂಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು UKಗೆ ಇಲ್ಲ ಅಂತಂದರೆ ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಈ ಥರ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ, ನನಗೆ ಗೊತ್ತಿರೋಂಗೆ ಮೋಸ್ಟ್ ಆಫ್ ದಿ ಕಂಟ್ರೀಸಲ್ಲಿ IELTSನ ಪ್ರಿಫರ್ ಮಾಡ್ತಾರೆ. ಸೊ IELTS ಆಗಿರ್ಬೋದು, ಇಲ್ಲ ಅಂತಂದರೆ TOEFL ಅಂತ ಇನ್ನೊಂದು ಎಕ್ಸಾಮ್ ಇದೆ, PTE ಅಂತ ಇನ್ನೊಂದಿದೆ. ಅದು ಬಿಟ್ಟರೆ ಕೆಲವೊಂದು ಯೂನಿವರ್ಸಿಟೀಸಲ್ಲಿ ಡಿಯೋಲಿಂಗೋ ಅಂತ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ, ಅದನ್ನು ಕೂಡ ಚೆಕ್ ಮಾಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದರೆ, ಇದನ್ನು ನಾವು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ SOP ಅಂತಾದರೂ ಕರಿತೀವಿ, ಇಲ್ಲ ಅಂತಂದರೆ ಮೋಟಿವೇಶನಲ್ ಲೆಟರ್ ಅಂತಾದರೂ ಕರಿತೀವಿ. ಸೊ ಹೆಸರಲ್ಲೇ ಇದೆ ಮೋಟಿವೇಶನ್ ಆ್ಯಂಡ್ ಪರ್ಪಸ್. ಸೊ ನೀವು ಯಾವುದೇ ಅಬ್ರಾಡ್ ಕಂಟ್ರಿಗೆ ಓದೋದಕ್ಕೆ ಹೋಗ್ತಿದ್ದೀರಿ ಅಂತಂದರೆ, ವಾಟ್ ಈಸ್ ದ ಪರ್ಪಸ್ ಆರ್ ವಾಟ್ ಈಸ್ ದ ಮೋಟಿವೇಶನ್ ಬಿಹೈಂಡ್ ದಟ್ ಅಂತ ನೀವು ಒಂದು ಡಾಕ್ಯುಮೆಂಟಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಯೂಶಲಿ ಇದು 500 to 1000 ವರ್ಡ್ಸಲ್ಲಿ ಇರಬೇಕು. ಸೊ ದಿಸ್ ಈಸ್ ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ಸಲ್ಲಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದರೆ, ಅದು ನಿಮ್ಮ CV ಗೈಸ್. ನೆಕ್ಸ್ಟ್ ಆ್ಯಂಡ್ ದಿ ಫೈನಲ್ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದರೆ, ಲೆಟರ್ ಆಫ್ ರೆಕಮೆಂಡೇಶನ್. ಸೊ ಯು ಕ್ಯಾನ್ ಗೆಟ್ ದಿಸ್ ಡಾಕ್ಯುಮೆಂಟ್ ಫ್ರಮ್ ಯುವರ್ ಪ್ರೊಫೆಸರ್ಸ್ ಆರ್ ಯುವರ್ ಮ್ಯಾನೇಜರ್ಸ್.